ಗುಡ್ ಮಾರ್ನಿಂಗ್ ಎವ್ರಿವನ್. ಗೋಲ್ಡ್ ಚಾರ್ಟ್ ಅಲ್ಲಿ ಇವತ್ತು ಹೆಂಗ್ ಪ್ರೈಸ್ ಆಕ್ಷನ್ ಆಗ್ತೈತಿ, ಗೋಲ್ಡ್ ಇವತ್ತು ಅಪ್ ಸೈಡ್ ಹೋಗುತ್ತಾ ಅಥವಾ ಡೌನ್ ಸೈಡ್ ಹೋಗುತ್ತಾ, ಗೋಲ್ಡ್ ಅಲ್ಲಿ ಯಾವುದು ಸ್ಟ್ರಾಂಗ್ ಸಪೋರ್ಟ್ ಮತ್ತೆ ಯಾವುದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅನ್ನ ನಾವು ಮಾರ್ಕ್ ಮಾಡಬೇಕು. ಬನ್ನಿ ನಾವಿವತ್ತು ಗೋಲ್ಡ್ನ ನೋಡೋಣ. ಪ್ರತಿದಿನದಂತೆ ಇವತ್ತು ಕೂಡ ನಾವು 1 ಅವರ್ ಅಲ್ಲಿ ಈ ಒಂದು ಗೋಲ್ಡ್ ಚಾರ್ಟ್ ಅನ್ನ ಹಾಕೋಣ. ಅಲ್ಲಿ ನೋಡೋಣ ಸೊ ಮಾರ್ಕೆಟ್ ಹೇಗೆ ಮೂವ್ಮೆಂಟ್ ಮಾಡ್ತಾ ಇದೆ, ಮತ್ತೆ ಆಮೇಲೆ ಅಲ್ಲಿಂದ 15 ಮಿನಿಟ್ಸ್ ಅಲ್ಲಿ ಹೆಂಗೆ ಈ ಒಂದು ಪ್ರೈಸ್ ಆಕ್ಷನ್ ಆಗ್ತಾ ಇದೆ, ಹೆಂಗೆ ಪ್ಲಾನ್ ಮಾಡಬೇಕು. ಸೊ ಮಾರ್ಕೆಟ್ ಮೇಲೆ ಹೋಗುತ್ತಾ ಅಥವಾ ಕೆಳಗಡೆ ಬರುತ್ತಾ ಅಥವಾ ಏನು ಟಾರ್ಗೆಟ್ ಪ್ರೈಸ್ ಇದೆ, ಸೊ ಅದನ್ನು ಕೂಡ ನಾವು ಇಲ್ಲಿ ನೋಡೋಣ. ಈಗ ನಾವು 1 ಅವರ್ ಅಲ್ಲಿ ಈ ರೀತಿ ನೋಡೋಣ. ಇಲ್ಲಿ ನೋಡಿ ಮಾರ್ಕೆಟ್ ಏನು ಮಾಡ್ತಿದೆ ಅಂತಂದ್ರೆ ಇಲ್ಲೊಂದು ಸಪೋರ್ಟ್ ತಗೊಂಡಿತ್ತು ಪ್ರೀವಿಯಸ್ ಡೇ ನೋಡೋದಾದ್ರೆ. ಸೊ ಅಲ್ಲಿಂದ ಮತ್ತೆ ಇಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ತಗೊಳ್ತು, ಅಲ್ಲಿಂದ ಮತ್ತೆ ಪುನಃ ಮಾರ್ಕೆಟ್ ನೋಡಿ ಇಲ್ಲಿ ಕೂಡ ರಿಜೆಕ್ಷನ್ ತಗೊಂಡಿದೆ. ಸೊ ಅಲ್ಲಿಂದ ಕೆಳಗಡೆ ಬಂತು. ಸೊ ಅದಾದ್ಮೇಲೆ ಮತ್ತೆ ಇಲ್ಲಿ ಕೂಡ ಒಂದು ರಿಜೆಕ್ಷನ್ ಅನ್ನ ತಗೊಂಡು ಅದನ್ನ ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಹೋಗಿದೆ. ಸೊ ಅಂಡ್ ಮೇಲ್ಗಡೆ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು ಈ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅನ್ನ. ಸೊ ಮಾರ್ಕೆಟ್ ಇಲ್ಲಿ ತುಂಬಾ ಹೊತ್ತು ಸ್ವಲ್ಪ ಸೈಡ್ ವೇಸ್ ಮಾಡಿ ಓಕೆ ಅಲ್ಲಿ ಸಪೋರ್ಟ್ ಅನ್ನ ತಗೊಂಡು ಅದು ಬ್ರೇಕ್ ಮಾಡಿ ಕೆಳಗಡೆ ಬಂದು ಇಲ್ಲಿ ರಿಜೆಕ್ಷನ್ ಅನ್ನ ತಗೊಂಡು ಅದೇ ಲೆವೆಲ್ಲು ನಮಗೆ ಪ್ರೀವಿಯಸ್ ಡೇ ಅಂದ್ರೆ ನಿನ್ನೆಯಲ್ಲಿ ಈ ರೀತಿ ಒಂದು ರೆಸಿಸ್ಟೆನ್ಸ್ ಅನ್ನ ನೋಡ್ಲಿಕ್ಕೆ ಇಲ್ಲಿ ಸಿಗ್ತಾ ಇದೆ. ಸೊ ಈಗ ಈ ಒಂದು ಏರಿಯಾದಲ್ಲಿ ಗೋಲ್ಡ್ ನಮಗೆ ಟ್ರೇಡ್ ಆಗೋದು ಕಾಣಿಸ್ತಾ ಇದೆ. ಓಕೆ, ಸೊ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವತ್ತೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ರೆಸಿಸ್ಟೆನ್ಸ್ ಕಡೆಯಿಂದ ಇವಾಗ ನೋಡಿ ಗೋಲ್ಡ್ ಏನಾಗ್ತಾ ಇದೆ, ಕೆಳಗಡೆ ಬಂದಿತ್ತು ಒಂದು ಪುಲ್ ಬ್ಯಾಕ್ ತಗೊಂಡು ಮತ್ತೆ ಅದೇ ಝೋನ್ ಒಳಗಡೆನೆ ಈಗ ಟ್ರೇಡ್ ಆಗ್ತಿದೆ. ಓಕೆ, ಸೊ ಇಲ್ಲಿ ನಮಗೆ ನೋಡೋಕ್ಕಾದ್ರೆ ಒಂದು ಬೀರಿಶ್ ಪ್ಯಾಟರ್ನ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹೇಗೆ ಅಂತಂದ್ರೆ ನೀವು ನೋಡ್ಬೋದು ಈ ಒಂದು ಶೋಲ್ಡರ್ ಪ್ಯಾಟರ್ನ್ ಇಲ್ಲಿ ಆಗಿದೆ, ಆಮೇಲೆ ಹೆಡ್ ಆಗಿದೆ, ಅಗೇನ್ ಇಲ್ಲಿ ಕೂಡ ಶೋಲ್ಡರ್ ಪ್ಯಾಟರ್ನ್ ನಮಗೆ ಇಲ್ಲಿ ಕ್ರಿಯೇಟ್ ಆಗಲಿಕ್ಕೆ ಕಾಣಿಸ್ತಾ ಇದೆ. ಸೊ ಹೀಗೆ ಈ ಒಂದು ಪ್ಯಾಟರ್ನ್ ನಮಗೆ ನೋಡೋಕೆ ಸಿಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಕೆಳಗಡೆ ಬಂದರೆ ಮಾರ್ಕೆಟು ಎಷ್ಟು ಕೆಳಗಡೆ ಹೋಗುತ್ತೆ, ಸೊ ಅದನ್ನು ಕೂಡ ನಾವು ಇಲ್ಲಿ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಪ್ರೀವಿಯಸ್ಲಿ ಮಾರ್ಕೆಟಲ್ಲಿ ನಮಗೆ ಸಪೋರ್ಟ್ ನೋಡಲಿಕ್ಕೆ ಸಿಗುತ್ತೆ. ಸೊ ಅದೆಲ್ಲಿ ಅಂತಂದರೆ ಈ ಒಂದು ಲೆವೆಲ್ಗೆ. ಓಕೆ, ಸೊ ಈ ಒಂದು ಸಪೋರ್ಟ್ ಲೆವೆಲನ್ನು ನಾವು ನೋಡ್ಬೋದು. ಯಾಕಂತಂದರೆ ಮಾರ್ಕೆಟು ಪ್ರೀವಿಯಸ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟೆನ್ಸ್ ಇಲ್ಲಿ ಕೂಡ ನೋಡಿ ರಿಜೆಕ್ಷನ್ ಅನ್ನು ತಗೊಂಡಿದೆ, ಇಲ್ಲಿ ಕೂಡ ರಿಜೆಕ್ಷನ್ ಅನ್ನು ತಗೊಂಡಿದೆ. ಆ ರಿಜೆಕ್ಷನ್ ಇಲ್ಲಿ ಬ್ರೇಕ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿತ್ತು, ಹೌದಾ. ಸೊ ಈಗ ಈ ರೀತಿ ಒಂದು ಬೀರಿಶ್ ಪ್ಯಾಟರ್ನ್ ನಮಗೆ ಇಲ್ಲ ಏನಾದರೂ ಸ್ಟ್ರಾಂಗ್ ಆಗಿ ನೋಡೋಕೆ ಸಿಕ್ತು ಅಂತಂದರೆ ಮಾರ್ಕೆಟು ಈ ಒಂದು ಲೆವೆಲ್ವರೆಗೂ ಬರುತ್ತೆ. ಸೊ ಯಾವ ಒಂದು ಲೆವೆಲ್ ಅಂತಂದರೆ 4090 4078. ಸೊ ಅಲ್ಲಿವರೆಗೂ ಈ ಒಂದು ನಮಗೆ ಸಪೋರ್ಟ್ ಲೆವೆಲ್ ನೋಡಲಿಕ್ಕೆ ಸಿಗುತ್ತೆ. ಬಟ್ ಇದು ನಮ್ಮದು ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ. ಹಾಗಿದ್ರೆ ಫಸ್ಟ್ ಸಪೋರ್ಟ್ ಯಾವುದು ನೋಡಿ, ಆಲ್ರೆಡಿ ಮಾರ್ಕೆಟ್ ಇಲ್ಲಿ ಫಸ್ಟ್ ಸಪೋರ್ಟನ್ನು ಕ್ರಿಯೇಟ್ ಮಾಡಿದೆ, ಮತ್ತು ಆಲ್ರೆಡಿ ಈ ಒಂದು ಫಸ್ಟ್ ಸಪೋರ್ಟನ್ನು ಕೂಡ ಅದು ಟಚ್ ಮಾಡಿ ಈಗ ಸ್ವಲ್ಪ ಮೇಲ್ಗಡೆ ಹೋಗಿದೆ. ಸೊ ಫಸ್ಟ್ ಸಪೋರ್ಟ್ ಯಾವುದು ಅಂತಂದರೆ 4111 4106 ಇದು ಬಂದ್ಬಿಟ್ಟು ನಮ್ಮ ಫಸ್ಟ್ ಸಪೋರ್ಟ್ ಆಗಿರುತ್ತೆ. ಮತ್ತು ಈ ಒಂದು ಲೆವೆಲ್ ಏನಿದೆ 4090 4078 ಇದು ನಮ್ಮ ಸೆಕೆಂಡ್ ಸಪೋರ್ಟ್ ಲೆವೆಲ್. ಸೊ ಈ ರೀತಿ ನಮಗೆ ಇಲ್ಲಿ ಲೆವೆಲ್ಸ್ ನೋಡಲಿಕ್ಕೆ ಸಿಗುತ್ತೆ. ಈಗ ನಾವು ಇಲ್ಲಿಂದ ಎಂಟ್ರಿಗೆ ಪ್ಲಾನ್ ಮಾಡಬೇಕು, ಹೌದಾ. ಸೊ ಈ ಲೆವೆಲಿಂದ ನಾವು ಎಂಟ್ರಿಗೆ ಪ್ಲಾನ್ ಮಾಡಬೇಕು. ಸೊ ಅದೇ ಥರ ಮಾರ್ಕೆಟು ಇಲ್ಲಿಂದ ಅಪ್ ಸೈಡ್ ಹೋಗುತ್ತಾ ಹೆಂಗೆ ಪ್ಲಾನ್ ಮಾಡಬೇಕು, ಅಥವಾ ಮಾರ್ಕೆಟ್ ಡೌನ್ ಸೈಡ್ ಬರುತ್ತಾ ಹೆಂಗೆ ಪ್ಲಾನ್ ಮಾಡಬೇಕು, ನಾನು ನಿಮಗೆ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಈ ಒಂದು ಪ್ಲಾನನ್ನು ತೋರಿಸ್ತೇನೆ. ಸೊ ಈಗ ನಾವು ಇಲ್ಲಿ ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಟ್ರೆಂಡ್ ಲೈನನ್ನು ಡ್ರಾ ಮಾಡೋಣ ಈ ರೀತಿ. ಸೊ ಟ್ರೆಂಡ್ ಲೈನ್ ನೋಡಿ ಹೇಗೆ ಡ್ರಾ ಮಾಡಿದ್ವಿ ಅಂತಂದರೆ, ಸೊ ಈ ಒಂದು ಮಾರ್ಕೆಟ್ ಲೆವೆಲನ್ನು ಟಚ್ ಮಾಡಿದೆ, ಇಲ್ಲಿ ಕೂಡ ಮಾರ್ಕೆಟ್ ಈ ಲೆವೆಲ್ನ ಟಚ್ ಮಾಡಿದೆ, ಇಲ್ಲಿ ಕೂಡ ಟಚ್ ಮಾಡಿದೆ, ಇಲ್ಲಿ ಕೂಡ ಟಚ್ ಮಾಡಿದೆ. ಸೊ ಹಾಗಾಗಿ ಆ 4 ಲೆವೆಲನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಆ ಒಂದು ಟ್ರೆಂಡ್ ಲೈನನ್ನು ಡ್ರಾ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಸೊ ಮಾರ್ಕೆಟ್ ಈಗ ನೋಡಿದಾಗ ನಮಗೆ ಅಲ್ಲೊಂದು ಪ್ಯಾರಲಲ್ ಲೈನ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಒಂದು ಪ್ಯಾರಲಲ್ ಚಾನಲ್ಸನ್ನು ಕೂಡ ನಾವು ಇಲ್ಲಿ ಡ್ರಾ ಮಾಡೋಣ. ನೋಡಿ ಒಂದು ಪ್ಯಾರಲಲ್ ಚಾನಲ್ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ನೋಡಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ಹೇಗೆ ಈ ಒಂದು ಚಾನಲ್ ಒಳಗಡೆನೆ ಪ್ರಾಪರಾಗಿ ಮೂವ್ ಆಗ್ತಾ ಇದೆ, ಮತ್ತು ಇಲ್ಲಿ ರೆಸ್ಪೆಕ್ಟ್ ಕೊಟ್ಟು ಅಲ್ಲಿಂದ ಕೆಳಗೆ ಬಂದಿದೆ, ಈ ಒಂದು ಲೆವೆಲ್ಗೆ ಟಚ್ ಆಗಿದೆ, ಮತ್ತು ಇಲ್ಲಿಂದ ಮೇಲ್ಗಡೆ ಹೋಗಿ ಇಲ್ಲಿ ಕೆಳಗೆ ಬಂದು ಪ್ರಾಪರಾಗಿ ಹೋಗ್ತಾ ಇದೆ ನೋಡಿ. ಸೊ ಇಲ್ಲಿನಾಗಿದೆ ಈ ಚಾನಲ್ನ ಮಾರ್ಕೆಟು ಬ್ರೇಕ್ ಮಾಡಿದೆ.
ಸೊ ಬ್ರೇಕ್ ಮಾಡಿ ಅಗೇನ್ ಅಲ್ಲಿಂದ ಕೆಳಗಡೆ ಬಂದಿದೆ, ಹೌದಾ. ಸೊ ಹೀಗಿರ್ಬೇಕಾದ್ರೆ ನೋಡಿ, ಮಾರ್ಕೆಟ್ ವಾಪಸ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಬೇಕು ಅಂತಂದರೆ ಅದು ಪುನಃ ಚಾನಲ್ ಒಳಗಡೆ ಬರಬೇಕಾಗತ್ತೆ. ಬಟ್ ಚಾನಲ್ ಒಳಗಡೆ ಬರಬೇಕು ಅಂದರೆ ಅಗೇನ್ ಅಲ್ಲಿ ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೋಡಿ, ಆಲ್ರೆಡಿ ಮಾರ್ಕೆಟು ಈ ಚಾನಲನ್ನು ಬ್ರೇಕ್ ಮಾಡಿಕೊಂಡು ಒಂದು ಪುಲ್ ಬ್ಯಾಕ್ ತೊಗೊಂಡು ಈ ರೆಸಿಸ್ಟೆನ್ಸ್ ಲೆವೆಲಿಂದ ಕೆಳಗಡೆ ಬಂದಿದೆ. ಸೊ ಈಗ ಮತ್ತೆ ಸ್ಲೋಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಹೋಗ್ತಾ ಈ ರೆಸಿಸ್ಟೆನ್ಸ್ ಹತ್ರನೇ ಈಗ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇನ್ ಕೇಸ್ ಈ ಒಂದು ಲೆವೆಲನ್ನು ಈ ರೀತಿ ಮಾರ್ಕೆಟ್ ಬ್ರೇಕ್ ಮಾಡಿತು ಅಂತಂದರೆ, ಚಾನಲ್ ಒಳಗಡೆ ಬಂತು ಅಂತಂದರೆ ಅಗೇನ್ ಇಲ್ಲಿ ಸ್ಟ್ರಾಂಗ್ ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಸೊ ಅಲ್ಲಿಂದ ಮತ್ತೆ ಮಾರ್ಕೆಟು ಒಂದು ಪುಲ್ ಬ್ಯಾಕನ್ನು ತಗೊಳುತ್ತೆ. ಸೊ ಹಾಗಿರಬೇಕಾದ್ರೆ ಮತ್ತೆ ಅದೇನಾದರೂ ಬ್ರೇಕ್ ಮಾಡಿಕೊಂಡು ಹೀಗೆ ಈ ರೆಸಿಸ್ಟೆನ್ಸ್ ಲೆವೆಲನ್ನು ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋಯಿತು ಅಂತಂದರೆ 4200 ಲೆವೆಲ್ ಇದೆ ಅಲ್ಲ, ಸೊ ಇದು ನಮಗೆ ಒಂದು ಟಾರ್ಗೆಟನ್ನು ಕೊಡುತ್ತೆ. ಬಟ್ ಎಕ್ಸಾಕ್ಟ್ಲಿ ಅಲ್ಲೇ ಹೋಗುತ್ತಾ? ನೋ, 4200ಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಒಂದು ಲೆವೆಲ್ ಹತ್ರ ಮಾರ್ಕೆಟ್ ನಮಗೆ ಟಾರ್ಗೆಟನ್ನು ಕೊಡುತ್ತೆ, ಈ ಒಂದು ಲೆವೆಲನ್ನು ಆಸ್ಪಾಸ್. ಸೊ ಯಾಕೆ ಈ ಲೆವೆಲ್ನ ಆಸ್ಪಾಸ್ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ನೋಡಿ ಇಲ್ಲಿ ಪ್ರಾಪರಾಗಿ ಮಿಡಲ್ ಲೈನ್ ಹತ್ರ ಕೂಡ ಇಲ್ಲಿ ರಿಜೆಕ್ಷನನ್ನು ತಗೊಳ್ತಾ ಇದೆ. ಈ ಒಂದು ಪ್ಯಾರಲಲ್ ಚಾನಲ್ನ ಮಿಡಲ್ ಲೈನಲ್ಲಿ ಕೂಡ ಈ ಒಂದು ಲೆವೆಲ್ಸ್ ನಮಗೆ ನೋಡಲಿಕ್ಕೆ ಸಿಗ್ತವೆ. ಸೊ ಹಾಗಿರಬೇಕಾದ್ರೆ ಇದಕ್ಕೂ ಕೂಡ ಮಾರ್ಕೆಟ್ ರೆಸ್ಪೆಕ್ಟ್ ಕೊಡುತ್ತೆ, ಹೌದಾ. ಸೊ ಹಾಗಿರಬೇಕಾದ್ರೆ ಇಲ್ಲಿಂದ ಅದು ಬರಬೇಕಾದ್ರೆ ಈ ಒಂದು ಲೆವೆಲ್ ಹತ್ತಿರ ಅದು ಫಸ್ಟ್ ನಮ್ಮ ಟಾರ್ಗೆಟನ್ನು ಕೊಡುತ್ತೆ. ಅದಾದಮೇಲೆ ಮಾರ್ಕೆಟು ಈ ರೀತಿ ಮೇಲ್ಗಡೆ ಹೋಗಿ ಈ 4200 ಲೆವೆಲನ್ನು ಕೂಡ ಇಲ್ಲಿ ಟಚ್ ಮಾಡುತ್ತೆ, ಬಿಕಾಸ್ ಅದೊಂದು ರೌಂಡ್ ಆಫ್ ನಂಬರ್ ಆಗಿದೆ. ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ರೀತಿ ಕೆಳಗಡೆ ಬಂದು ಈ ಒಂದು ಸಪೋರ್ಟನ್ನು ತಗೊಂಡು ಈ ಸಪೋರ್ಟಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅಗೇನ್ ಆ ಒಂದು ಸಪೋರ್ಟ್ ಲೆವೆಲನ್ನು ಬ್ರೇಕ್ ಮಾಡಿತು ಅಂದ್ಕೊಳ್ಳಿ. ಸೊ ನೆಕ್ಸ್ಟು ಇಲ್ಲಿ ಇದೆಯಲ್ಲ, ಈ ಒಂದು ಸಪೋರ್ಟ್ ನಮಗೆ ಟಾರ್ಗೆಟ್ ಆಗಿ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಈ ರೀತಿ ನಮಗೆ ಈ ಒಂದು ಪ್ಯಾಟರ್ನ್ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ. ಪ್ಯಾಟರ್ನ್ ಕ್ರಿಯೇಟ್ ಮಾಡಿಕೊಂಡು 4080ವರೆಗೂ ಅದು ಬರುವಂಥ ಸಾಧ್ಯತೆ ನಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ.